ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ. ನಾನು ಹಣ್ಮಂತೇಶ್. ತೀವ್ರ ಕುತೂಹಲ ಮೂಡಿಸಿದಂತಹ ಇಂಡಿಯನ್ ಪ್ರೀಮಿಯರ್ ಲೀಗ್ 2025ರ ವೇಳಾಪಟ್ಟಿ ಬಿಡುಗಡೆಯಾಗಿದೆ. BCCI 18ನೇ ಸೀಸನ್ IPLನ ವೇಳಾಪಟ್ಟಿಯನ್ನು ಭಾನುವಾರ ಬಿಡುಗಡೆ ಮಾಡಿದೆ. ಈ ಬಾರಿಯೂ ಕೂಡ 10 ತಂಡಗಳು ಭಾಗವಹಿಸಲಿವೆ. IPLನ ಮೊದಲ ಪಂದ್ಯ ಮಾರ್ಚ್ 22, 2025ರಂದು ನಡೆಯಲಿದ್ದು RCB ಹಾಗೂ ಹಾಲಿ ಚಾಂಪಿಯನ್ಸ್ KKR ತಂಡಗಳು ಸೆಣಸಾಟವನ್ನು ನಡೆಸಲಿವೆ. 65 ದಿನಗಳ ಕಾಲ ನಡೆಯುವಂಥ ಟೂರ್ನಮೆಂಟ್ನಲ್ಲಿ ಪ್ಲೇ ಆಫ್ನಲ್ಲಿ 70 ಪಂದ್ಯಗಳು ಸೇರಿ ಒಟ್ಟು 74 ಪಂದ್ಯಗಳು ನಡೆಯಲಿವೆ. ಮಾರ್ಚ್ 22ರಿಂದ ಮೇ 18ರವರೆಗೆ 70 ಲೀಗ್ ಪಂದ್ಯಗಳು ನಡೆಯಲಿವೆ. ಪ್ಲೇ ಆಫ್ಗಳು ಮೇ 20ರಿಂದ ಮೇ 25ರವರೆಗೆ ನಡೆಯಲಿದೆ. ಈ ಬಾರಿಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೂಡ ಬಲಿಷ್ಠವಾಗಿ ಕಾಣುತ್ತಿದ್ದು ಪ್ರಶಸ್ತಿ ಬರವನ್ನು ಕೊನೆಗೊಳಿಸಲು ಬೆಂಗಳೂರು ಫ್ರಾಂಚೈಸಿ ಬಯಸುತ್ತಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು IPL 2025ರ ಅತ್ಯಂತ ಜನಪ್ರಿಯ ತಂಡವಂತ ಪರಿಗಣಿಸಲಾಗುತ್ತಿದೆ. ಹಲವು ಬಾರಿ ಅವರಿಗೆ ಮೊದಲ ಪಂದ್ಯವನ್ನು ನೀಡಲಾಗ್ತದೆ. ಈ ಬಾರಿಯೂ ಕೂಡ ಅದೇ ಆಗಿದೆ. IPL 2025ರ ಮೊದಲ ಪಂದ್ಯದಲ್ಲಿ RCB ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಸೆಣಸಲಿದೆ. RCB ಸಂಪೂರ್ಣ ವೇಳಾಪಟ್ಟಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಮೊದಲನೇ ಪಂದ್ಯ ಮಾರ್ಚ್ 22ರಂದು ಶನಿವಾರ ಸಂಜೆ 7:30 ಕೋಲ್ಕತ್ತಾ ನೈಟ್ ರೈಡರ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೋಲ್ಕತ್ತಾದಲ್ಲಿ ಪಂದ್ಯ ಜರುಗಲಿದೆ. ಇನ್ನು ಎರಡನೇ ಪಂದ್ಯ ಮಾರ್ಚ್ 28 ಶುಕ್ರವಾರ ಸಂಜೆ 7:30 ಚೆನ್ನೈ ವರ್ಸಸ್ ಬೆಂಗಳೂರು ಚೆನ್ನೈನಲ್ಲಿ ಈ ಪಂದ್ಯ ನಡೆಯಲಿದೆ. ಇನ್ನು ಮ್ಯಾಚ್ ನಂಬರ್ 3ನೇ ಪಂದ್ಯದ ಕುರಿತು ನೋಡೋದಾದ್ರೆ ಏಪ್ರಿಲ್ 2ರಂದು ಜರುಗುತ್ತೆ. ಬುಧವಾರ ಸಂಜೆ 7:30 ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ನಡುವೆ. ಇನ್ನು 4ನೇ ಪಂದ್ಯ ಏಪ್ರಿಲ್ 7 ಸೋಮವಾರ ಸಂಜೆ 7:30 ಮುಂಬೈ ಮತ್ತು ಬೆಂಗಳೂರು ನಡುವೆ ಮ್ಯಾಚ್ ನಡೆಯಲಿದೆ. ಈ ಒಂದು ಪಂದ್ಯ ಮುಂಬೈನಲ್ಲಿ ಜರುಗಲಿದೆ. ಇನ್ನು ಏಪ್ರಿಲ್ 10ರಂದು 5ನೇ ಪಂದ್ಯ ಜರುಗಲಿದ್ದು ಗುರುವಾರ ಸಂಜೆ 7:30 ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ಈ ಒಂದು ಪಂದ್ಯ ಜರುಗಲಿದೆ. ಇನ್ನು 6ನೇ ಪಂದ್ಯ ಏಪ್ರಿಲ್ 13 ಭಾನುವಾರ ಮಧ್ಯಾಹ್ನ 3:30 ರಾಜಸ್ಥಾನ ಮತ್ತು ಬೆಂಗಳೂರು ನಡುವೆ ಈ ಪಂದ್ಯ ಜೈಪುರ್ನಲ್ಲಿ ಜರುಗಲಿದೆ. ಇನ್ನು 7ನೇ ಪಂದ್ಯ ಏಪ್ರಿಲ್ 18 ಶುಕ್ರವಾರ ಸಂಜೆ 7:30 ಬೆಂಗಳೂರು ಮತ್ತು ಪಂಜಾಬ್ ಕಿಂಗ್ಸ್ ನಡುವೆ ನಡೆಯಲಿದೆ. ಈ ಪಂದ್ಯವು ಬೆಂಗಳೂರಿನಲ್ಲಿ ಜರುಗಲಿದೆ. ಇನ್ನು 8ನೇ ಪಂದ್ಯ ಏಪ್ರಿಲ್ 20 ಭಾನುವಾರ ಮಧ್ಯಾಹ್ನ 3:30 ಪಂಜಾಬ್ ಕಿಂಗ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವೆ ಈ ಒಂದು ಪಂದ್ಯ ಚಂಡೀಗಢ್ನಲ್ಲಿ ಜರುಗಲಿದೆ. ಅದೇ ರೀತಿಯಾಗಿ ಏಪ್ರಿಲ್ 25ರಂದು ಶುಕ್ರವಾರ ಸಂಜೆ 7:30 9ನೇ ಪಂದ್ಯ ಜರುಗಲಿದ್ದು ಬೆಂಗಳೂರು ಮತ್ತೆ ಚೆನ್ನೈ ನಡುವೆ ಈ ಪಂದ್ಯ ಜರುಗಲಿದೆ. ಪಂದ್ಯವು ಕೂಡ ಬೆಂಗಳೂರಿನಲ್ಲಿ ಇರಲಿದೆ. ಇನ್ನು 10ನೇ ಪಂದ್ಯದ ಕುರಿತು ನಾವು ಮಾತನಾಡೋದಾದ್ರೆ ಏಪ್ರಿಲ್ 30 ಬುಧವಾರ ಸಂಜೆ 7:30 ಬೆಂಗಳೂರು ವರ್ಸಸ್ ಗುಜರಾತ್ ಟೈಟನ್ಸ್ ನಡುವೆ ಈ ಪಂದ್ಯ ಜರುಗಲಿದ್ದು ಈ ಪಂದ್ಯವು ಬೆಂಗಳೂರಿನಲ್ಲಿ ಜರುಗಲಿದೆ. ಇನ್ನು 11ನೇ ಪಂದ್ಯದ ಕುರಿತು ನೋಡೋದಾದ್ರೆ ಮೇ 5ರಂದು ಶನಿವಾರ ಸಂಜೆ 7:30 ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ನಡುವೆ ಜರುಗಲಿದೆ. ಇದು 11ನೇ ಪಂದ್ಯ ಆಗಲಿದ್ದು ಈ ಪಂದ್ಯ ಬೆಂಗಳೂರಿನಲ್ಲಿ ಜರುಗಲಿದೆ. ಇನ್ನು 12ನೇ ಪಂದ್ಯದ ಕುರಿತು ನೋಡೋದಾದ್ರೆ ಮೇ 10 ಶನಿವಾರ ಸಂಜೆ 7:30 ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಗುಜರಾತ್ ಟೈಟನ್ಸ್ ನಡುವೆ ಈ ಪಂದ್ಯ ಜರುಗಲಿದ್ದು ಇದು ಬೆಂಗಳೂರಿನಲ್ಲಿ ಈ ಪಂದ್ಯ ನೇರ ಪ್ರಸಾರ ಜರುಗಲಿದೆ. ಹಾಗಾಗಿ ಬೆಂಗಳೂರು ತಂಡದ ಈ ವರ್ಷದ ಎಲ್ಲ ಮ್ಯಾಚ್ಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡಲಾಗಿದೆ. ಅದಕ್ಕಾಗಿ ನೀವು ಕೂಡ ಕ್ರಿಕೆಟ್ ಪ್ರಿಯರಾಗಿದ್ದರೆ, ಕ್ರಿಕೆಟನ್ನು ಅತಿಯಾಗಿ ನೋಡೋದಾದರೆ, ಕ್ರಿಕೆಟನ್ನು ಪ್ರೀತಿಸುವವರಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ IPL ಶುರುವಾದ ತಕ್ಷಣ ಪ್ರತಿದಿನ ಕ್ರಿಕೆಟ್ಗೆ ಸಂಬಂಧಿಸಿದ ಮಾಹಿತಿ ಮತ್ತು ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ಈ ಚಾನಲ್ನಲ್ಲಿ ನೀಡಲಾಗುತ್ತೆ. ಅದಕ್ಕಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು RCB ಪಂದ್ಯಗಳ ಕುರಿತು ನಿಮಗೆ ಏನಾದರೂ ಗೊಂದಲಗಳಿದ್ದರೆ ಕಮೆಂಟ್ ಮಾಡಿ ಮತ್ತು RCB ಪಂದ್ಯಗಳ ಕುರಿತು ಇನ್ನೂ ಹೆಚ್ಚಿನ ಜನರಿಗೆ ತಿಳಿಸಲು ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ.